ಇದು ಋ ಮತ್ತು ಷ್ ಬಗ್ಗೆ ಮಾತ್ರ ಅಲ್ಲ. ಕೆಲವರು ಋ ಷ್ ಸಂಸ್ಕೃತದ ಧ್ವನಿಗಳು, ಅವನ್ನು ಕನ್ನಡದಲ್ಲಿ ಕಲಿಸುವ ಅಗತ್ಯ ಏನು ಎಂದು ಕೇಳಿದ್ದಾರೆ. ಮೊದಲಿಗೆ ನನಗೂ ಹೌದಲ್ಲ ಅನಿಸಿತು. ಆದರೆ ಯೋಚಿಸಿದಾಗ ಇದು ಕೇವಲ ಸಂಸ್ಕೃತಕ್ಕೆ ಮಾತ್ರ ಸಂಬಂಧಿಸಿದ ವಿಷಯ ಅಲ್ಲ ಅಂತ ಅನಿಸ್ತು. ಕನ್ನಡ ಭಾಷೆಯಲ್ಲಿ ಪರ್ಷಿಯನ್, ಅರೇಬಿಕ್, ಪೋರ್ಚುಗೀಸ್, ಇಂಗ್ಲಿಷ್ ಪದಗಳು ಕೂಡ ಇವೆ. ಈ ಪದಗಳು ನಮ್ಮ ಭಾಷೆಯನ್ನು ಸಮೃದ್ಧಗೊಳಿಸುತ್ತವೆ. ಏಕೆಂದರೆ ಭಾಷೆ ಒಂದು ನದಿಯ ಹಾಗೆ ಸದಾ ಹರಿಯುತ್ತಾ ಹೊಸ ಪದಗಳನ್ನು ಸೇರಿಸಿಕೊಳ್ಳುತ್ತಾ ತನ್ನ ಹರಿವನ್ನು ಹೆಚ್ಚಿಸಿಕೊಳ್ಳಬೇಕು. ಇಲ್ಲದಿದ್ದರೆ ಭಾಷೆ ನಿಂತ ನೀರಾಗಿ ತನ್ನ ಜೀವಂತಿಕೆಯನ್ನು ಕಳೆದುಕೊಂಡು ಕೊನೆಗೆ ಉಪಯೋಗಕ್ಕೆ ಬಾರದೆ ಹೋಗುತ್ತದೆ. ಉದಾಹರಣೆಗೆ ಸಂಸ್ಕೃತ, ಲ್ಯಾಟಿನ್ ಭಾಷೆಗಳು ಒಂದು ಕಾಲದಲ್ಲಿ ಜನರ ದೈನಂದಿನ ಜೀವನದ ಭಾಷೆಗಳಾಗಿದ್ದವು. ಕಾಲಕ್ರಮೇಣ ಅವು ಮುಖ್ಯವಾಗಿ ಧಾರ್ಮಿಕ ಅಥವಾ ಶಾಸ್ತ್ರೀಯ ಅಧ್ಯಯನ ಭಾಷೆಗಳಾಗಿ ಉಳಿದುಬಿಟ್ಟವು. ಇಂದಿಗೂ ಅವುಗಳಿಗೆ ಅಪಾರ ಮಹತ್ವ ಇದೆ. ಆದರೆ ಸಾಮಾನ್ಯ ಜನರ ದೈನಂದಿನ ಸಂವಹನದಿಂದ ದೂರವಾದ ಕಾರಣ ಅವುಗಳ ಸ್ಥಾನ ಬದಲಾಗಿದೆ. ಈಗ ಕನ್ನಡಕ್ಕೆ ಬರೋಣ. ಭಾಷೆಯನ್ನು ಉಪಯೋಗಿಸಿದಾಗ ಮಾತ್ರ ಅದು ಜೀವಂತವಾಗಿ ಇರುತ್ತದೆ. ಭಾಷೆ ಜೀವಂತವಾಗಿರಬೇಕಾದರೆ ಅದು ಇಂದಿನ ತಂತ್ರಜ್ಞಾನ ಯುಗಕ್ಕೆ ಹೊಂದಿಕೊಳ್ಳುವ ಹಾಗೆ ಇರಬೇಕು. ನಾವು ಎಷ್ಟೇ ವಾದಿಸಿದರೂ ಜನ ಕಂಪ್ಯೂಟರ್ ಅನ್ನುತ್ತಾರೆಯೇ ಹೊರತು ಗಣಕಯಂತ್ರ ಅಂತ ಹೇಳುವುದಿಲ್ಲ. ಹಾಗೆ ಪ್ರತಿಯೊಂದು ಪದಕ್ಕೂ ಕನ್ನಡದ ಪದವನ್ನು ಸೃಷ್ಟಿಸುವುದು ಸಾಧ್ಯವೂ ಅಲ್ಲ, ಸಹಜವೂ ಅಲ್ಲ. ನನ್ನ ಅಭಿಪ್ರಾಯದಲ್ಲಿ ಯಾವ ಪದ ಯಾವ ಸಂಸ್ಕೃತಿಯಲ್ಲಿ ಹುಟ್ಟಿದೆಯೋ ಅದನ್ನು ಅದರ ಸ್ವಾಭಾವಿಕ ರೂಪದಲ್ಲೇ ಬಳಸುವುದು ಹೆಚ್ಚು ಸಹಜ. ಉದಾಹರಣೆಗೆ ನಮ್ಮ ಸಂಸ್ಕೃತಿಯ ರೊಟ್ಟಿಯನ್ನು ಬ್ರೆಡ್ ಎಂದು ಹೇಳುವುದು ಎಷ್ಟು ಅಸಮಂಜಸವೋ ಅಷ್ಟೇ ಅಸಮಂಜಸ ಬ್ರೆಡ್ಡನ್ನು ರೊಟ್ಟಿ ಎಂದು ಕರೆಯುವುದು. ಹಾಗೆ ಮೊಬೈಲನ್ನು ಮೊಬೈಲ್ ಎಂದೇ ಕರೆಯುತ್ತೇವೆ, ಟಿಕೆಟನ್ನು ಟಿಕೆಟ್ ಎಂದೇ ಹೇಳುತ್ತೇವೆ. ಜನರು ಸ್ವಾಭಾವಿಕವಾಗಿ ಬಳಸುವ ಪದಗಳೇ ಭಾಷೆಯಲ್ಲಿ ಉಳಿಯುತ್ತವೆ. ಪಂಡಿತರು ಭಾಷೆಯ ಇತಿಹಾಸವನ್ನು ಕಾಪಾಡಿದರೆ ಜನಸಾಮಾನ್ಯರು ಅದರ ಭವಿಷ್ಯವನ್ನು ನಿರ್ಮಿಸುತ್ತಾರೆ. ಆದ್ದರಿಂದ ಕನ್ನಡದಲ್ಲಿ ಸಂಸ್ಕೃತ ಪದಗಳನ್ನು ಬಳಸುವುದು ತಪ್ಪಲ್ಲ, ಆದರೆ ಅವುಗಳನ್ನು ಸರಿಯಾಗಿ ಉಚ್ಚರಿಸುವುದು ತುಂಬ ಅತ್ಯಗತ್ಯ.